ಹಾಯ್ ಫ್ರೆಂಡ್ಸ್, ಮಸ್ತ್ ಮಗ ಚಾನೆಲ್ಗೆ ಸ್ವಾಗತ. ಸ್ನೇಹಿತರೆ, ಅಮೆರಿಕ ಮತ್ತು ಇರಾನ್ ನಡುವಿನ ಸಂಘರ್ಷ ಈಗ ಕ್ಲೈಮ್ಯಾಕ್ಸ್ ಹಂತ ತಲುಪ್ತಿದೆ. ಇರಾನ್ ಮೇಲೆ ಅಮೆರಿಕ ಯಾವುದೇ ಕ್ಷಣ ಭೂದಾಳಿ ಮಾಡಬಹುದು ಅನ್ನೋದು ಖಚಿತವಾಗ್ತಿದ್ದಂತೆ ಇರಾನ್ ಹೊಸ ಆದೇಶ ಕೊಟ್ಟಿದೆ. ಗ್ರೌಂಡ್ ಆಪರೇಷನ್ ಎದುರಿಸೋಕೆ ಇರಾನ್ ಸರ್ಕಾರ ಹೊಸ ಮಾರ್ಗಸೂಚಿ ರಿಲೀಸ್ ಮಾಡಿದೆ. ಈ ಹೊಸ ಆರ್ಡರ್ನಲ್ಲಿ ಇರಾನ್ ತನ್ನ ಮಿಲಿಟರಿ ಮತ್ತು ಸೆಕ್ಯುರಿಟಿ ಪಡೆಗಳಿಗೆ ಒಂದು ಸ್ಪಷ್ಟ ಸೂಚನೆಯನ್ನ ನೀಡಲಾಗಿದೆ. ಅಗತ್ಯವಿರೋ ಕಡೆ ಸೇನೆ ನಿಯೋಜನೆ ಮಾಡಿ ಯಾವುದೇ ಪ್ರದೇಶದಲ್ಲಿ ಶತ್ರುಗಳ ಚಲನವಲನ ಕಂಡು ಬಂದಲ್ಲಿ ಅದಕ್ಕೆ ಸರಿಯಾಗಿ ಪ್ರತಿಕ್ರಿಯೆ ಕೊಡೋಕೆ ರೆಡಿಯಾಗಿರಿ. ಎಲ್ಲದಕ್ಕೂ ಮುಖ್ಯವಾಗಿ ಸೆಂಟ್ರಲ್ ಕಮಾಂಡ್ನಿಂದ ಯಾವುದೇ ಆರ್ಡರ್ ಬರೋಕೆ ಲೇಟ್ ಆದ್ರೆ ಅಥವಾ ಕಮ್ಯುನಿಕೇಶನ್ ಕಟ್ ಆದ್ರೆ ಯಾರಿಗೂ ಕಾಯುವಂತಿಲ್ಲ. ಪರಿಸ್ಥಿತಿ ನೋಡ್ಕೊಂಡು ತಾವೇ ಸ್ವಂತ ನಿರ್ಧಾರ ತೆಗೆದುಕೊಂಡು ಅಟ್ಯಾಕ್ ಮಾಡಿ, ಪರ್ಮಿಷನ್ಗೆ ಕಾಯ್ಬೇಡಿ ಅಂತ ಹೇಳಿದೆ. ಇದನ್ನ ಅವರು ಫೈರ್ ಅಟ್ ವಿಲ್ ಅಂತ ಕರೆದಿದ್ದಾರೆ. ಅಂದ್ರೆ ಮೇಲಾಧಿಕಾರಿಗಳ ಆದೇಶ ಇಲ್ದೇನೋ ಸ್ವತಂತ್ರವಾಗಿ ಕಾರ್ಯಾಚರಣೆ ನಡೆಸೋಕೆ ಸೈನಿಕರಿಗೆ ಫುಲ್ ಪವರ್ ಕೊಡಲಾಗಿದೆ. ಅಲ್ಲದೆ ಇರಾನ್ ದೇಶದ ಒಳಗೂ ಕಟ್ಟೆಚ್ಚರ ಸಾರಲಾಗಿದೆ. ಯುದ್ಧದ ಟೈಮ್ನಲ್ಲಿ ಅಲ್ಲಿನ ಜನ ದಂಗೆ ಎದ್ರೆ ಅದನ್ನ ಹತ್ತಿಕ್ಕೋಕು ಸಿದ್ಧತೆ ನಡೆದಿದೆ. ರಾಜಧಾನಿ ಟೆಹರಾನ್ ಸೇರಿದಂತೆ ಪ್ರಮುಖ ನಗರಗಳಲ್ಲಿ ಪ್ರತಿಭಟನೆ ಕಂಟ್ರೋಲ್ ಮಾಡೋಕೆ ಸೈನಿಕರಿಗೆ ಫ್ರೀ ಹ್ಯಾಂಡ್ ಕೊಡಲಾಗಿದೆ. ಇನ್ನು ಅಮೆರಿಕ ದಾಳಿ ಮಾಡಬಹುದಾದ ಜಾಗಗಳಿಗೆ ಅಪಾರ ಪ್ರಮಾಣದ ಆಯುಧ ಮದ್ದುಗುಂಡುಗಳನ್ನ ಸಾಗಿಸುತ್ತಿದ್ದಾರೆ. ಕಾರ್ಗ್ ದ್ವೀಪ ಸೇರಿದಂತೆ ಎಲ್ಲೆಲ್ಲಿ ಅಮೆರಿಕ ಮೇಜರ್ ಆಪರೇಷನ್ ನಡೆಸಬಹುದೋ ಅಲ್ಲಿಗೆಲ್ಲ ಭಾರೀ ಪ್ರಮಾಣದ ಸೈನ್ಯ ಹಾಕಿದ್ದಾರೆ. ಮಾಹಿತಿ ಪ್ರಕಾರ ಕನಿಷ್ಠ 10 ಲಕ್ಷ ಸೈನಿಕರನ್ನ ಇರಾನ್ ಒಟ್ಟುಗೂಡಿಸಿದೆ. ಹೀಗಾಗಿ ಅಮೆರಿಕ ಒಂದ್ ವೇಳೆ ದಾಳಿ ಮಾಡಿದ್ರೆ ಅಲ್ಲಿ ಭಯಾನಕ ಹೊಡೆದಾಟ ಆಗೋದು ನಿಶ್ಚಿತವಾಗಿದೆ. ಅಂದಹಾಗೆ ಅಮೆರಿಕ ಇರಾನ್ ಜೊತೆಗಿನ ಮಾತುಕತೆಗೆ ಏಪ್ರಿಲ್ 6ರ ಡೆಡ್ಲೈನ್ ಹಾಕಿತ್ತು. ಅಲ್ಲಿ ತನಕ ಅಮೆರಿಕ ತಾನು ಪವರ್ ಪ್ಲಾಂಟ್ಗಳ ಮೇಲೆ ದಾಳಿ ಮಾಡಲ್ಲ ಅಂತ ಹೇಳಿತ್ತು. ಆದ್ರೆ ಅಮೆರಿಕವನ್ನ ಇರಾನ್ 1% ಕೂಡ ನಂಬ್ತಿಲ್ಲ. ಅವರು ಹೋದ್ಸಲ ಕೂಡ ಮಾತುಕತೆ ಮಾಡ್ತಲೇ ದಾಳಿ ಮಾಡಿದ್ರು ಅಂತ ಇರಾನ್ ಆರೋಪ ಮಾಡ್ತಿದೆ. ಹೀಗಾಗಿ ಯಾವುದೇ ಕ್ಷಣ ಅವರು ಒಳಗೆ ನುಗ್ಬಹುದು ಅಂತ ಇರಾನ್ ರೆಡಿ ಆಗ್ತಿದೆ. ಇನ್ನು ಕಳೆದ ಶುಕ್ರವಾರ ಇರಾನ್ ಸೌದಿ ಅರೇಬಿಯಾದಲ್ಲಿರೋ ಅಮೆರಿಕ ಆಪರೇಟ್ ಮಾಡ್ತಿರೋ ಪ್ರಿನ್ಸ್ ಸುಲ್ತಾನ್ ಏರ್ ಬೇಸ್ ಮೇಲೆ ದಾಳಿ ಮಾಡಿತ್ತು. ಈ ದಾಳಿಲಿ ಅಮೆರಿಕಾಗೆ ಭಾರಿ ನಷ್ಟವಾಗಿದೆ ಅಂತ ವಾಲ್ ಸ್ಟ್ರೀಟ್ ಜರ್ನಲ್ ರಿಪೋರ್ಟ್ ಮಾಡಿದೆ. ಅದರಲ್ಲೂ ಅಮೆರಿಕದ ವಾಯುಪಡೆಗೆ ಅತಿ ಮುಖ್ಯವಾಗಿ ಬೇಕಾಗಿರೋ ಅರ್ಲಿ ವಾರ್ನಿಂಗ್ ವಿಮಾನಕ್ಕೆ ತುಂಬಾ ಡ್ಯಾಮೇಜ್ ಆಗಿದೆ. ಅಮೆರಿಕ ಮತ್ತು ಅರಬ್ ಅಧಿಕಾರಿಗಳು ಈ ವಿಚಾರವನ್ನ ಖಚಿತಪಡಿಸಿದ್ದಾರೆ ಅಂತ ವರದಿ ಹೇಳಿದೆ. ಕೆಲ ಆನ್ಲೈನ್ ವಿಡಿಯೋಗಳಲ್ಲೂ ಬೋಯಿಂಗ್ E-3 ಸೆಂಟ್ರಿ ಅನ್ನೋ ಈ ವಿಮಾನ ನಾಶವಾಗಿರೋದು ಕಾಣಿಸಿದೆ. ಇದು ಅವಾಕ್ಸ್ ಟೆಕ್ನಾಲಜಿ ಹೊಂದಿರೋ ವಿಮಾನವಾಗಿದ್ದು ಇದರಲ್ಲಿರೋ ರೇಡಾರ್ 106 ಕಿಲೋಮೀಟರ್ ದೂರದಲ್ಲಿ ಬರೋ ಶತ್ರುಗಳ ವಿಮಾನ ಮತ್ತು ಮಿಸೈಲ್ಗಳನ್ನ ಸುಲಭವಾಗಿ ಟ್ರ್ಯಾಕ್ ಮಾಡುತ್ತೆ. ಯುದ್ಧ ಭೂಮಿಲಿ ಆಕಾಶದಿಂದಲೇ ರಿಯಲ್ ಟೈಮ್ ಮಾಹಿತಿ ಕೊಡೋ ಮೂಲಕ ಮಿಲಿಟರಿ ಕಮಾಂಡರ್ಗಳಿಗೆ ಇದು ಬಹಳ ಹೆಲ್ಪ್ ಮಾಡುತ್ತೆ. ಇಂತಹ ಪವರ್ಫುಲ್ ವಿಮಾನಕ್ಕೆ ಇರಾನ್ ದಾಳಿ ಮಾಡಿರೋದು ಅಮೆರಿಕಾಗೆ ಬಿದ್ದಿರೋ ದೊಡ್ಡ ಪೆಟ್ಟು. ಮಾಹಿತಿ ಪ್ರಕಾರ ಈ ಅಟ್ಯಾಕ್ಗೆ ಕನಿಷ್ಠ 1 ಮಿಸೈಲ್ ಹಾಗೂ ಹಲವಾರು ಡ್ರೋನ್ಗಳನ್ನ ಬಳಸಲಾಗಿದೆ. ಈ ದಾಳಿಯಲ್ಲಿ 12 ಅಮೆರಿಕದ ಸೈನಿಕರು ಗಾಯಗೊಂಡಿದ್ರು. ಜೊತೆಗೆ ಬೇಸ್ನಲ್ಲಿದ್ದ ಹಲವಾರು ರಿಫ್ಯೂಯಲಿಂಗ್ ವಿಮಾನಗಳಿಗೂ ಹಾನಿಯಾಗಿತ್ತು. ಇನ್ನು ಮಿಡ್ಲ್ ಈಸ್ಟ್ ಯುದ್ಧ ಸಿರಿಯಾಗೂ ವಿಸ್ತರಣೆಯಾಗಿದೆ. ಇರಾಕ್ ಕಡೆಯಿಂದ ಬಂದ 4 ಡ್ರೋನ್ಗಳು ಸಿರಿಯಾದ ಕಸ್ರಕ್ ಪ್ರದೇಶದಲ್ಲಿರೋ ಅಮೆರಿಕ ಬೇಸ್ ಟಾರ್ಗೆಟ್ ಮಾಡಿದ್ವು. ಆದ್ರೆ ಈ 4 ಡ್ರೋನ್ಗಳನ್ನ ಹೊಡೆದಾಕಲಾಗಿದೆ. ಈ ದಾಳಿಯಲ್ಲಿ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ ಅಂತ ಸಿರಿಯಾದ ರಕ್ಷಣಾ ಇಲಾಖೆ ಹೇಳಿದೆ. ಇತ್ತೀಚೆಗೆ ಇದೇ ಸಿರಿಯಾದ ಅಲ್ ತನ್ಫ್ನಲ್ಲಿರೋ ಬೇಸ್ ಮೇಲೂ ದಾಳಿಯಾಗಿತ್ತು. ಇನ್ನು ಈ ಸತತ ದಾಳಿಗಳಿಂದ ಸಿರಿಯಾ ಈಗ ಇರಾಕ್ ಮೇಲೆ ಆಕ್ರೋಶ ಹೊರಹಾಕಿದೆ. ನಮ್ಮ ದೇಶದ ಮೇಲೆ ನಡೆಯುತ್ತಿರೋ ಡ್ರೋನ್ ದಾಳಿಗಳಿಗೆ ಇರಾಕ್ ಸರ್ಕಾರವೇ ನೇರ ಹೊಣೆ ಅಂತ ಸಿರಿಯಾ ವಾರ್ನಿಂಗ್ ಕೊಟ್ಟಿದೆ. ಸದ್ಯ ಇರಾಕ್ನಲ್ಲಿರೋ ಇರಾನ್ ಪರ ಸಶಸ್ತ್ರ ಗುಂಪುಗಳೇ ಈ ದಾಳಿ ಮಾಡ್ತಿರ್ಬೋದು ಅಂತ ಶಂಕೆ ವ್ಯಕ್ತಪಡಿಸಲಾಗಿದೆ. ಇನ್ನು ಗಲ್ಫ್ ಯುದ್ಧ ದಿನೇ ದಿನೇ ಹೆಚ್ಚಾಗ್ತಿರೋ ನಡುವೆ ಪ್ರಧಾನಿ ಮೋದಿ ಮತ್ತೆ ದೇಶದ ಜನರನ್ನ ಉದ್ದೇಶಿಸಿ ಮಾತನಾಡಿದ್ದಾರೆ. ಈ ಟೈಮ್ನಲ್ಲಿ ನಾವೆಲ್ಲರೂ ಒಂದಾಗಬೇಕು ಅಂತ ಕರೆ ಕೊಟ್ಟಿದ್ದಾರೆ. ಈ ತಿಂಗಳ ಮನ್ ಕಿ ಬಾತ್ನಲ್ಲಿ ಮಾತನಾಡಿರೋ ಪ್ರಧಾನಿಗಳು ಈಗ ಜಗತ್ತಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಬಿಕ್ಕಟ್ಟು ಎದುರಾಗ್ತಿದೆ. ಈ ಮಾರ್ಚ್ ತಿಂಗಳು ಜಗತ್ತಿನ ಪಾಲಿಗೆ ಅತ್ಯಂತ ಮಹತ್ವದ್ದಾಗಿತ್ತು. ಸಾಕಷ್ಟು ನಾಟಕೀಯ ಬೆಳವಣಿಗೆಗಳು ನಡೆದ್ವು. ಈ ಹಿಂದೆ ನಾವು ಕೋವಿಡ್ನಿಂದ ದೀರ್ಘಕಾಲದವರೆಗೂ ಹಲವು ಸಮಸ್ಯೆಗಳನ್ನ ಫೇಸ್ ಮಾಡಿದ್ವಿ. ಅದಾದ ಬಳಿಕ ಜಗತ್ತು ಪ್ರಗತಿಯ ಹಾದಿಲಿ ಸಾಗುತ್ತೆ ಅಂತ ನಾವೆಲ್ಲ ಭಾವಿಸಿದ್ವಿ. ಆದ್ರೆ ಜಗತ್ತಿನ ಹಲವು ಕಡೆ ಯುದ್ಧ ಮತ್ತು ಸಂಘರ್ಷ ಭುಗಿಲೇಳ್ತಾನೆ ಇವೆ. ಪ್ರಸ್ತುತ ನಮ್ಮ ನೆರೆಹೊರೆ ದೇಶಗಳಲ್ಲಿ ಸಂಘರ್ಷ ನಡೀತಾನೆ ಇದೆ. ಇಲ್ಲಿ ಹಲವು ಭಾರತೀಯರು ಕೆಲಸ ಮಾಡ್ತಿದ್ದಾರೆ. ಈ ಸಂಘರ್ಷ ದೇಶಕ್ಕೆ ದೊಡ್ಡ ಸವಾಲಾಗಿದೆ. ಇಂತಹ ಕಷ್ಟದ ಸಮಯದಲ್ಲಿ ನಾವೆಲ್ಲರೂ ಒಂದಾಗಿ ನಿಲ್ಬೇಕು. ಈ ಚಾಲೆಂಜ್ ಅನ್ನ ಒಟ್ಟಾಗಿ ಗೆಲ್ಲೋಣ ಅಂತ ಮೋದಿ ಕರೆ ಕೊಟ್ಟಿದ್ದಾರೆ. ಜೊತೆಗೆ ಕಳೆದ 10 ವರ್ಷಗಳಲ್ಲಿ ಭಾರತ ಜಾಗತಿಕವಾಗಿ ಸಾಕಷ್ಟು ಸಾಮರ್ಥ್ಯ ಗಳಿಸಿಕೊಂಡಿದೆ. ಸಂಬಂಧಗಳನ್ನ ಇಂಪ್ರೂವ್ ಮಾಡ್ಕೊಂಡಿದ್ದೀವಿ. ಅದರ ಫಲವಾಗಿಯೇ ನಾವು ಈ ಕಠಿಣ ಪರಿಸ್ಥಿತಿಯನ್ನ ಸಮರ್ಥವಾಗಿ ಎದುರಿಸುತ್ತಿದ್ದೇವೆ ಅಂದಿದ್ದಾರೆ. ಇನ್ನು ಈ ಪರಿಸ್ಥಿತಿಯನ್ನ ಸರ್ಕಾರ ಸರಿಯಾಗಿ ನಿರ್ವಹಿಸುತ್ತಿಲ್ಲ ಅಂತ ವಿಪಕ್ಷಗಳು ಆರೋಪ ಮಾಡಿದ್ವು. ಇದಕ್ಕೆ ಮೋದಿ ತಿರುಗೇಟು ನೀಡಿದ್ದಾರೆ. ಇದು 140 ಕೋಟಿ ಜನರ ಹಿತಾಸಕ್ತಿಗೆ ಸಂಬಂಧಿಸಿದ ವಿಷಯ.
ಇಲ್ಲಿ ಸ್ವಾರ್ಥದ ರಾಜಕೀಯಕ್ಕೆ ಜಾಗ ಇಲ್ಲ, ಈ ವಿಚಾರದಲ್ಲಿ ರಾಜಕೀಯ ಮಾಡಬೇಡಿ ಅಂತ ಹೇಳಿದ್ದಾರೆ. ಇನ್ನು ವದಂತಿ ಹರಡ್ತಿರೋರ್ಗೂ ಮೋದಿ ಹೊಸ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಈ ವದಂತಿ ಹರಡ್ತಿರೋರು ದೇಶಕ್ಕೆ ಅಪಾಯ ತರ್ತಿದ್ದಾರೆ. ದೇಶದ ಜನ ಇದನ್ನೆಲ್ಲ ನಂಬೇಡಿ, ಜಾಗೃತೆಯಿಂದಿರಿ. ಸುಳ್ಳು ಮಾಹಿತಿಗಳಿಂದ ದಾರಿ ತಪ್ಪಬೇಡಿ. ಸರ್ಕಾರ ನಿರಂತರವಾಗಿ ಮಾಹಿತಿ ಕೊಡುತ್ತೆ. ಸರ್ಕಾರ ನೀಡೋ ಅಧಿಕೃತ ಮಾಹಿತಿಯನ್ನ ಮಾತ್ರ ನಂಬಿ ಅಂತ ದೇಶಕ್ಕೆ ಕಿವಿಮಾತು ಹೇಳಿದ್ದಾರೆ. ಇನ್ನು ಇದೇ ವೇಳೆ ಮಿಡ್ಲ್ ಈಸ್ಟ್ ನಲ್ಲಿರೋ ಸುಮಾರು 1 ಕೋಟಿಗೂ ಹೆಚ್ಚು ಭಾರತೀಯರಿಗೆ ಸಂಕಷ್ಟದ ಸಮಯದಲ್ಲಿ ನೆರವು ನೀಡುತ್ತಿರೋ ಗಲ್ಫ್ ದೇಶಗಳಿಗೆ ಪ್ರಧಾನಿ ಧನ್ಯವಾದ ತಿಳಿಸಿದ್ದಾರೆ. ಇತ ಇರಾಕ್ನಲ್ಲಿರೋ ಪಾಪ್ಯುಲರ್ ಮೊಬಿಲೈಸೇಷನ್ ಫೋರ್ಸಸ್ PMF ನೆಲೆಗಳ ಮೇಲೆ ಈಗ ಮತ್ತೆ ಏರ್ ಸ್ಟ್ರೈಕ್ ಮಾಡಲಾಗಿದೆ. ಉತ್ತರ ಇರಾಕ್ನ ಮೋಸುಲ್ ನಗರದ ರಶೀದಿಯಾ ಅನ್ನೋ ಕಡೆ ಈ ದಾಳಿಯಾಗಿದೆ. ಅಲ್ಲದೆ ಸಲಾಹ್ ಅದ್-ದಿನ್ ಪ್ರಾಂತ್ಯದಲ್ಲಿ PMFನ ಹೆಡ್ ಕ್ವಾರ್ಟರ್ಸ್ ಮೇಲೂ ದಾಳಿಯಾಗಿದೆ. ಈ ಗುಂಪು ಇರಾನ್ ಬೆಂಬಲಿತ ಪಡೆಯಾಗಿದ್ದು ಇವರ ಮೇಲೆ ಕೂಡ ನಿರಂತರ ಅಟ್ಯಾಕ್ ಆಗ್ತಿದೆ. ಸದ್ಯ ಯಾರು ದಾಳಿ ಮಾಡಿದ್ದು ಕನ್ಫರ್ಮ್ ಇಲ್ಲ. ಹಾನಿ ಬಗ್ಗೆ ಕೂಡ ಇನ್ನಷ್ಟೇ ಗೊತ್ತಾಗಬೇಕಿದೆ. ಆದ್ರೆ ಇಸ್ರೇಲ್ ಮತ್ತು ಅಮೆರಿಕಗಳೇ ಈ ದಾಳಿ ಮಾಡ್ತಿವೆ ಅಂತ ಇರಾನ್ ಆರೋಪಿಸುತ್ತಿದೆ. ಇನ್ನು ಇಸ್ರೇಲ್ ಸೇನೆ ಮೊದಲ ಬಾರಿಗೆ ಸಿರಿಯಾ ಮೂಲಕ ಹೋಗಿ ಲೆಬನಾನ್ನಲ್ಲಿ ಗ್ರೌಂಡ್ ಆಪರೇಷನ್ ಮಾಡಿದೆ. ಮೌಂಟ್ ಹರ್ಮನ್ ಪರ್ವತದ ಸಿರಿಯಾ ಭಾಗದಿಂದ ಹಿಮದ ನಡುವೆಯೇ ಬೆಟ್ಟ ಹತ್ತಿ ದಕ್ಷಿಣ ಲೆಬನಾನ್ನ ಮೌಂಟ್ ಡೋ ಪ್ರದೇಶಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಈ ಮೌಂಟ್ ಡೋ ಅಥವಾ ಶೆಬಾ ಫಾರ್ಮ್ಸ್ ಅನ್ನೋದು ಇಸ್ರೇಲ್ ಮತ್ತು ಲೆಬನಾನ್ ನಡುವಿನ ವಿವಾದಿತ ಜಾಗ. ಸದ್ಯ ಇಸ್ರೇಲ್ ವಶದಲ್ಲಿದೆ. ಇಸ್ರೇಲ್ ಸಿರಿಯಾ ಭೂಪ್ರದೇಶವನ್ನ ಬಳಸಿಕೊಂಡು ನಮ್ಮ ಮೇಲೆ ಅಟ್ಯಾಕ್ ಮಾಡ್ತಿದೆ ಅಂತ ಹಿಜ್ಬುಲ್ಲಾ ಮೊದಲೇ ಆರೋಪ ಮಾಡಿತ್ತು. ಈಗ ಅದು ನಿಜವಾಗಿದೆ. ಇತ ವೆಸ್ಟ್ ಬ್ಯಾಂಕ್ನಲ್ಲಿ ಕೂಡ ಇಸ್ರೇಲ್ ಸೇನೆ ಕಾರ್ಯಾಚರಣೆಗೆ ಇಳಿದಿದೆ. ಹಲವು ಪ್ಯಾಲೆಸ್ತೀನಿಯರನ್ನ ವಶಕ್ಕೆ ಪಡೆದಿದೆ. ನಾಬ್ಲಾಸ್ ಹತ್ತಿರದ ತಲ್ಲೂಜಾ ಎಂಬಲ್ಲಿ ದಾಳಿ ಮಾಡಿ ಒಬ್ಬ ಮಹಿಳೆ, ಆಕೆಯ ಮಗ ಮತ್ತು ಇನ್ನೊಬ್ಬ ವ್ಯಕ್ತಿಯನ್ನ ಅರೆಸ್ಟ್ ಮಾಡಿದೆ. ಇದೇ ರೀತಿ ಅಲ್ ಜಾವಿಯಾ ಅನ್ನೋ ಕಡೆ ಮಾಜಿ ಕೈದಿಯೊಬ್ಬರ ಮನೆಗೆ ನುಗ್ಗಿ ಅವರನ್ನ ಕೂಡ ಕಸ್ಟಡಿಗೆ ತಗೊಳ್ಳಲಾಗಿದೆ. ಅಲ್ಲದೆ ಜೆರುಸಲೇಂ ಸಮೀಪ ಇರೋ ಬೀಟ್ ಅನನ್ನಲ್ಲಿ ಇಸ್ರೇಲ್ ಸೇನೆ ವಾಹನವೊಂದರ ಮೇಲೆ ಗುಂಡಿನ ದಾಳಿ ಮಾಡಿದೆ. ಇನ್ನು ಪಾಕ್ನ ವಿದೇಶಾಂಗ ಸಚಿವ ಇಶಾಕ್ ದಾರ್ ಇರಾನ್ ನಮ್ಮ 20 ಹಡಗುಗಳಿಗೆ ಹಾರ್ಮುಜ್ ಜಲಸಂಧಿ ದಾಟೋಕೆ ಅನುಮತಿ ಕೊಟ್ಟಿದೆ ಅಂತ ಪೋಸ್ಟ್ ಹಾಕಿದ್ರು. ಆ ಪೋಸ್ಟ್ ಅನ್ನ ಅಮೆರಿಕ ಅಧ್ಯಕ್ಷ ಟ್ರಂಪ್ ರೀಪೋಸ್ಟ್ ಮಾಡಿದ್ದಾರೆ. ಆದ್ರೆ ಅಲ್ಲಿ ಏನೂ ಬರ್ದಿಲ್ಲ. ಅಂದಾಗೆ ಇತ್ತೀಚೆಗಷ್ಟೇ ಟ್ರಂಪ್ ಪಾಕಿಸ್ತಾನ ಧ್ವಜ ಹೊತ್ತ 10 ಬೃಹತ್ ಆಯಿಲ್ ಟ್ಯಾಂಕರ್ಗಳು ಹಾರ್ಮುಜ್ ದಾಟಿವೆ. ಸೌಹಾರ್ದತೆಯ ಸೂಚಕವಾಗಿ ಈ ದೊಡ್ಡ ಹಡಗುಗಳು ಬರ್ತಿವೆ. ಇರಾನ್ ನನಗೆ ಗಿಫ್ಟ್ ಕೊಟ್ಟಿದೆ ಅಂದಿದ್ರು. ಈಗ ಪಾಕ್ 20 ಹಡಗುಗಳು ಬರ್ತಿವೆ ಅಂತ ಹೇಳಿದ ಬೆನ್ನಲ್ಲೇ ಈ ತರ ಪೋಸ್ಟ್ ಹಾಕಿದ್ದಾರೆ. ಬಹುಶಃ ಇವು ನಮ್ಮ ಹಡಗುಗಳೇ ಅಂತ ಹೇಳೋಕೆ ಟ್ರಂಪ್ ಈ ತರ ಮಾಡಿರ್ಬೋದು ಅಂತ ವಿಶ್ಲೇಷಣೆ ನಡೆಯುತ್ತಿದೆ. ಇನ್ನೊಂದು ಕಡೆ ಕೆಂಪು ಸಮುದ್ರದಲ್ಲಿ ಬೀಡುಬಿಟ್ಟಿರೋ ಯುರೋಪ್ ದೇಶಗಳ ನೌಕಾಪಡೆ ಆ ಭಾಗದಲ್ಲಿ ಹೈ ಅಲರ್ಟ್ ಘೋಷಣೆ ಮಾಡಿದೆ. ಸಮುದ್ರ ಮಾರ್ಗವಾಗಿ ಸಂಚರಿಸೋ ವಾಣಿಜ್ಯ ಹಡಗುಗಳ ಮೇಲೆ ಅಟ್ಯಾಕ್ ಆಗೋ ಸಾಧ್ಯತೆ ಇದೆ. ಎಲ್ಲಾ ಹಡಗುಗಳು ತಕ್ಷಣ ರಿಜಿಸ್ಟರ್ ಮಾಡಿಕೊಂಡು ನೌಕಾಪಡೆಯ ಸೆಕ್ಯೂರಿಟಿ ಚಾನೆಲ್ ಮೂಲಕ ಸಹಾಯ ಪಡೆಯಬೇಕು ಅಂತ ಸೂಚನೆ ನೀಡಲಾಗಿದೆ. ಅಲ್ಲದೆ ನಾವು ಈ ಭಾಗದಲ್ಲಿ ಹಡಗುಗಳ ರಕ್ಷಣೆಗಾಗಿ ಸನ್ನದ್ಧರಾಗಿದ್ದೇವೆ ಮತ್ತು ಪರಿಸ್ಥಿತಿಯನ್ನ ಸೂಕ್ಷ್ಮವಾಗಿ ಗಮನಿಸುತ್ತಿದ್ದೇವೆ ಅಂತ ಘೋಷಿಸಿದೆ. ಇರಾನ್ ಪರವಾಗಿ ಹೌತಿಗಳು ಇಸ್ರೇಲ್ ಮೇಲೆ ದಾಳಿ ಮಾಡಿದ್ರು. ಅಲ್ಲದೆ ಈ ಕೆಂಪು ಸಮುದ್ರ ಭಾಗವನ್ನು ಕ್ಲೋಸ್ ಮಾಡ್ತೀವಿ, ಎಚ್ಚರಿಕೆ ಮೀರಿ ಬಂದ್ರೆ ಹೊಡಿತೀವಿ ಅಂತ ಹೌತಿಗಳು ಹೇಳಿದ್ರು. ಇದರ ಬೆನ್ನಲ್ಲೇ ಈ ಅಲರ್ಟ್ ನೀಡಲಾಗಿದೆ. ಇನ್ನು ಇರಾನ್ನ ಮಿನಾಬ್ನಲ್ಲಿರೋ ಶಾಲೆ ಮೇಲೆ ನಡೆದ ದಾಳಿಗೆ ಸಂಬಂಧಿಸಿದಂತೆ ಇರಾನ್ ಈಗ ಅಮೆರಿಕದ 2 ನೇವಿ ಆಫೀಸರ್ಗಳ ಹೆಸರನ್ನ ಬಹಿರಂಗಪಡಿಸಿದೆ. ಫೆಬ್ರವರಿ 28ರಂದು ನಡೆದ ಈ ದಾಳಿಯಲ್ಲಿ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು ಸೇರಿದಂತೆ 175 ಜನ ಸಾವನ್ನಪ್ಪಿದ್ರು. ಈ ದಾಳಿಗೆ ಅಮೆರಿಕದ USS ಸ್ಪ್ರಾನ್ಸ್ ಹಡಗಿನ ಕಮಾಂಡರ್ ಲಿಯಾಟೇಟ್ ಮತ್ತು ಎಕ್ಸಿಕ್ಯೂಟಿವ್ ಆಫೀಸರ್ ಜೆಫ್ರಿ ಇಯಾರ್ಕ್ ನೇರ ಕಾರಣ ಅಂತ ಇರಾನ್ ಆರೋಪ ಮಾಡಿದೆ. ಭಾರತದಲ್ಲಿರೋ ಇರಾನ್ ರಾಯಭಾರ ಕಚೇರಿ ಈ ಅಧಿಕಾರಿಗಳ ಫೋಟೋಗಳನ್ನ ರಿಲೀಸ್ ಮಾಡಿದ್ದು ಇವರನ್ನ ಕ್ರಿಮಿನಲ್ಸ್ ಅಂತ ಕರೆದಿದೆ. ವಿದ್ಯಾರ್ಥಿಗಳ ಪ್ರಾಣ ತೆಗೆದ ಈ ಇಬ್ಬರನ್ನ ಜಗತ್ತು ನೆನಪಿನಲ್ಲಿಡಬೇಕು ಅಂತ ಆಕ್ರೋಶ ಹೊರಹಾಕಿದೆ. ಇನ್ನು ದಕ್ಷಿಣ ಆಫ್ರಿಕಾದಲ್ಲಿ ಯಹೂದಿ ನಾಯಕರೊಬ್ಬರನ್ನ ಹತ್ಯೆ ಮಾಡಲಾಗಿದೆ. ಅಲ್ಲಿನ ಪ್ರಮುಖ ರಾಜಕೀಯ ವಿಶ್ಲೇಷಕ ಸ್ಟೀವನ್ ಗ್ರುಜ್ಡ್ ಅವರನ್ನ ಅಪಹರಣ ಮಾಡಿ ಕೊಲೆ ಮಾಡಲಾಗಿದೆ. ಈ ಕೇಸ್ಗೆ ಸಂಬಂಧಪಟ್ಟಂತೆ 5 ಜನರನ್ನ ಅರೆಸ್ಟ್ ಮಾಡಲಾಗಿದೆ. ಇದು ಯಹೂದಿ ವಿರುದ್ಧದ ದ್ವೇಷ ಅಂತ ಹೇಳಲಾಗ್ತಿದೆ. ಸೊ ಫ್ರೆಂಡ್ಸ್, ಇದು ಮಿಡ್ಲ್ ಈಸ್ಟ್ ಯುದ್ಧಕ್ಕೆ ಸಂಬಂಧಪಟ್ಟಂತೆ ನಡೆದ ಲೇಟೆಸ್ಟ್ ಘಟನೆಗಳ ಅಪ್ಡೇಟ್. ಮುಂದೆ ಕೂಡ ನಿಮಗೆ ಇಂತಹ ಮಾಹಿತಿ ಕೊಡ್ತಾ ಇರ್ತೀವಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಹಾಗೆ ವಿಡಿಯೋ ಕೆಳಗೆ ಜಾಯಿನ್ ಆಪ್ಷನ್ ಇದೆ, ಆಸಕ್ತರು ಜಾಯಿನ್ ಆಗಬಹುದು. ಇದರಿಂದ ನಿಮಗೆ ನಾವು ಪಬ್ಲಿಷ್ ಮಾಡೋ ವಿಶೇಷ ವಿಡಿಯೋಗಳು ಸಿಗುತ್ತೆ. ಹಾಗೆ ನಮ್ಮ ತಂಡಕ್ಕೆ ಬೆಂಬಲ ಕೊಟ್ಟಂತೆಯೂ ಆಗುತ್ತೆ. ಆಸಕ್ತರು ಕನ್ಸಿಡರ್ ಮಾಡಬಹುದು. ಹೀಗೆ ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.